ಇವತ್ತಿನ ಅರಿವು ಭಾರತದ ಕಾರ್ಯಕ್ರಮ ಎಲ್ಲ ರೀತಿಯಲ್ಲೂ ಕೂಡ ಬಹಳ ವಿಶಿಷ್ಟವಾಗಿದೆ ಅನ್ನೋದನ್ನು ನಾವೆಲ್ಲರೂ ಒಪ್ಕೋಬೇಕು. ಇದನ್ನು ಗೋಪಿನಾಥ್ ಅವರು ಭಾಳ ಚೆನ್ನಾಗಿ ಹೇಳಿದ್ರು ಪ್ರಾರಂಭದಲ್ಲಿ. ಇದುವರೆಗೆ ಅರಿವು ಭಾರತ ಮಾಡಿದಂಥ ಕಾರ್ಯಕ್ರಮದಲ್ಲೆಲ್ಲ ಒಂದು ಊರಿನಲ್ಲಿ ಒಂದು ಮನೆಗೆ ನಾವೆಲ್ಲ ಭೇಟಿ ನೀಡಿ ಆ ಮನೆಯ ಗೃಹ ಪ್ರವೇಶ ಮಾಡಿ ಮತ್ತು ಆ ಮನೆಯನ್ನು ಅಸ್ಪೃಶ್ಯತೆ ಮುಕ್ತ ಮನೆ ಅಂತ ಹೇಳಿ ಘೋಷಣೆ ಮಾಡುವಂಥ ಒಂದು ಪದ್ಧತಿ ಇತ್ತು. ಪ್ರಾಯಶಃ ಈ ಕಳೆದ 2 ವರ್ಷಗಳ ಅವಧಿಯ ಒಂದು ಓಟದಲ್ಲಿ ಒಂದು ರೀತಿ ಒಂದು ಇಡೀ ಗ್ರಾಮವೇ ಒಂದು ಕ್ಲಸ್ಟರ್ ಅಪ್ರೋಚನ್ನ ಈ ಬಾರಿ ಅದನ್ನು ಅಳವಡಿಸ್ಕೊಂಡಿದೆ ಏನೋ ಅಂತ ನನಗೆ ಅನ್ನಿಸ್ತಾ ಇದೆ. ಇದು ಬಹಳ ಆರೋಗ್ಯಕರವಾದಂಥ ಒಂದು ಬೆಳವಣಿಗೆ. ಅದಕ್ಕೆ ಮುಖ್ಯವಾಗಿ ನಾನು ಈ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹಿರಿಯರು ಮತ್ತು ಅಚಲ ಪರಂಪರೆಯ ಗುರುಗಳು ಆದಂಥ ನಿಜಾನಂದ ಸುಬ್ಬಾರೆಡ್ಡಿ ಗುರುಗಳಿಗೆ ಹಾಗೂ ಈ ಗ್ರಾಮದ ಎಲ್ಲ ಸಮಸ್ತ ಒಳ್ಳೆಯ ಮನಸ್ಸುಗಳಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ನಮ್ಮಲ್ಲಿ ಒಳ್ಳೆಯದಾಗಿರಬೇಕು, ಒಳ್ಳೇದು ಮಾಡಬೇಕು ಅಂತ ಎಲ್ಲರೂ ಹೇಳ್ತಾರೆ. ಒಳ್ಳೇದಂದ್ರೆ ಏನು ಅಂತ ಯಾರೂ ಹೇಳ್ಕೊಟ್ಟಿಲ್ಲ. ಒಳ್ಳೇದು ಮಾಡೋದು ಏನು ಅಂತ ಯಾರು ಹೇಳ್ಕೊಟ್ಟಿದ್ದಾರೆ? ಒಳ್ಳೆಯವರಾಗಿರೋ ಆಯ್ತು, ಒಳ್ಳೆಯವರಾಗಿರ್ತೀನಿ. ಹೆಂಗಿರ್ಬೇಕು ಒಳ್ಳೆಯವರಾಗಿ? ಒಳ್ಳೆಯದನ್ನು ಮಾಡು ಅಂತ ಅಂತಾರೆ. ಒಳ್ಳೆಯದು ಅಂದರೆ ಏನು ಮಾಡಬೇಕು? ನನ್ನ ಹೆಂಡತಿ ಮಕ್ಕಳನ್ನ ಸಾಕಬೇಕಾ? ನನ್ನ ಹೆಂಡತಿ ಮಕ್ಕಳಿಗೆ ವಿದ್ಯೆ ಕೊಡಬೇಕಾ? ಅಥವಾ ನಮ್ಮ ಕುಟುಂಬದ ಕಲ್ಯಾಣ ಮಾಡ್ಕೋಬೇಕಾ? ಅಭಿವೃದ್ಧಿ ಮಾಡ್ಕೋಬೇಕಾ? ಒಳ್ಳೆಯದು ಅಂತಂದ್ರೆ ಏನು? ನಾನು ನನಗೋಸ್ಕರ ಬದುಕೋದು ವಿಶೇಷ ಅಲ್ಲ. ಎಲ್ಲ ಪ್ರಾಣಿಗಳು ಅವರಿಗೋಸ್ಕರವೇ ಬದುಕ್ತವೆ. ಆದರೆ ಇನ್ನೊಬ್ಬರಿಗೋಸ್ಕರ ಬದುಕೋದಿದೆ ನೋಡಿ, ಅಥವಾ ಇನ್ನೊಬ್ಬರ ಕಷ್ಟಗಳಿಗೆ, ಸಮಸ್ಯೆಗಳಿಗೆ, ವೇದನೆಗಳಿಗೆ ಸ್ಪಂದಿಸುವಂಥ ಮನಸ್ಸಿದೆಯಲ್ಲ, ಪ್ರಾಯಶಃ ಅದು ಒಳ್ಳೆಯ ಮನಸ್ಸು ಅಂತ ಅನಿಸುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳೆಲ್ಲೂ ಕೂಡ ಒಳ್ಳೆಯ ಕೆಲಸಗಳು ಅಂತ ನನಗೆ ಅನ್ನಿಸ್ತದೆ. ಈಗೇನು ನಾವು ಜಾತಿ ಬಗ್ಗೆ, ಅಸ್ಪೃಶ್ಯತೆ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ, ಇದು ಇವತ್ತಿನ ಮಾತಲ್ಲ. ಇವತ್ತಿಗೂ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಲ್ಲ ಅಂತ ಬೇಜಾರಾಗ್ತಾ ಇದೆ. ನನಗಾಗ್ತಾರ ನೋವು ಏನಂತಂದರೆ, ಇಷ್ಟೆಲ್ಲ ವಿದ್ಯಾವಂತರಾಗಿರೋ ನಾವು, ದೊಡ್ಡ ದೊಡ್ಡ ಮಾತುಗಳಾಡುವ ನಾವು, ವಿಜ್ಞಾನ ಆಧುನಿಕತೆಯಲ್ಲಿ ಬಹಳ ಎತ್ತರಕ್ಕೆ ಬೆಳೆದಿದ್ದೀವಿ. ಮನುಷ್ಯ ಇಲ್ಲಿ ಬದುಕೋದು ಸಾಕು ಅಂತ ಹೇಳಿ ಅವನು ಚಂದ್ರಗ್ರಹಕ್ಕೆ ಹೋಗಿ ಬರ್ತಾ ಇದ್ದಾನೆ, ಸ್ಪೇಸ್ಗೆ ಹೋಗಿ ಬರ್ತಾ ಇದ್ದಾನೆ, ಎಲ್ಲವನ್ನೂ ಮಾಡ್ತಾ ಇದ್ದಾನೆ. ಆದರೆ ಅವನ ಮನಸ್ಸು ಮಾತ್ರ ಯಾಕೋ ಇನ್ನೂ ಸಂಕುಚಿತವಾಗಿದೆ ಅಂತ ಅನ್ನಿಸ್ತದೆ. ನಿಮಗೆ ಈ ಹದ್ದುಗಳು, ರಣಹದ್ದುಗಳು ನೀವು ನೋಡಿರ್ಬೇಕಲ್ವಾ? ಅವು ಆಕಾಶದಲ್ಲಿ ಬಹಳ ಎತ್ತರಕ್ಕೆ ಹಾರಾಟ ಮಾಡ್ತವೆ, ಬಹಳ ಎತ್ತರದಲ್ಲಿ ಹಾರಾಟ ಮಾಡ್ತವೆ. ಆದರೆ ಎತ್ತರದಲ್ಲಿ ಹಾರಾಟ ಮಾಡಿದ್ರು ಕೂಡ ಅವು ಹೊಟ್ಟೆ ಹಸುವಾದಾಗ ಆಹಾರಕ್ಕಾಗಿ ಭೂಮಿಗೆ ಬಂದೇ ಬರ್ತವೆ. ಆ ಮೇಲಿನಿಂದ ಭೂಮಿಗೆ ತನಗೆ ಸಿಗುವ ಆಹಾರಕ್ಕೆ ಅವರ ದೃಷ್ಟಿ ಇದೆಯಲ್ಲ, ಹದ್ದುಗಳ ದೃಷ್ಟಿ ಎಷ್ಟು ತೀಕ್ಷ್ಣವಾಗಿರುತ್ತೆ ಅಂದರೆ, ಅದು ಎಷ್ಟೇ ಎತ್ತರದಲ್ಲಿದ್ರೂ ಕೂಡ ಬಂದು ತನ್ನ ಆಹಾರವನ್ನ ಪಡ್ಕೊಳ್ಳುತ್ತೆ. ಅಂದ್ರೆ ಮನುಷ್ಯ ಬರೀ ರೆಕ್ಕೆ ಪುಕ್ಕಗಳ ಕಟ್ಕೊಂಡು ಹಾರಾಡ್ತಾ ಇದ್ದಾನೆ. ತನ್ನ ಬೇರು ಮತ್ತು ಮಣ್ಣಿನ ಒಂದು ಆ ಸಂಬಂಧವನ್ನ, ಅದೇ ನಾವು ಆರ್ಗ್ಯಾನಿಕ್ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ, ಅದನ್ನ ಕಳ್ಕೊತಾ ಇದ್ದಾರೆ. ನಮಗೆ ಬಹಳ ದುಃಖ ಆಗೋದು, ಬಹಳ ಬೇಜಾರಾಗೋದು ಏನಪ್ಪ ಅಂದ್ರೆ, ಯಾಕೆ ನಾನು ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಗೆ ಎಲ್ಲರನ್ನೂ ಸೇರಿಸ್ಕೊಳ್ಳಿ ಅಂತ ಹೇಳ್ಬೇಕು? ಅರಿವು ಭಾರತದವರು ಯಾಕೆ ಬಂದು ನಿಮಗೆ ಹೇಳಬೇಕು? ನಿಮಗೂ ವಿದ್ಯೆ ಇದೆ, ನಿಮಗೂ ವಿವೇಕ ಇದೆ, ಜಗತ್ತು ನೋಡಿದಿರಿ, ಸಮಾಜದಲ್ಲಿ ಆಗೋ ಬದಲಾವಣೆಗಳು ಕೂಡ ಗೊತ್ತಿದೆ, ಸುತ್ತಮುತ್ತ ಏನು ನಡೀತಾ ಇದೆ ಅಂತ ಎಲ್ಲವೂ ಗೊತ್ತಿದೆ. ಎಲ್ಲವೂ ಗೊತ್ತಿದ ಮೇಲೆ ಯಾಕೆ ಮತ್ತೆ ನಮ್ಮ ಮನೆಗೆ ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸೋದಕ್ಕೆ ಬರಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗ್ತಾ ಇಲ್ಲ? ಅದು ಯಾವ ಶಕ್ತಿ ಅದನ್ನ ನಮ್ಮನ್ನ ಅಡ್ಡಪಡಿಸ್ತಾ ಇದೆ ಅನ್ನೋದು ಕೂಡ ನಾವು ಯೋಚನೆ ಮಾಡ್ಬೇಕಲ್ವಾ? ನಾವು 4 ಅಕ್ಷರ ಕಲ್ತಿದ್ದೀವಿ, ವಿದ್ಯಾವಂತರಾಗಿದ್ದೀವಿ, ಎಲ್ಲರಂಗೆ ನಾವು ಕೂಡ ಒಳ್ಳೆ ಬಟ್ಟೆ ಬರಿ ಹಾಕೊಂಡು ಕಾರಲ್ಲಿ ಓಡಾಡ್ತೀವಿ, ಅನುಕೂಲವಾಗಿದ್ದೀವಲ್ವ ನಾವೆಲ್ಲರೂ. ಆದರೆ ಈ ಅನುಕೂಲತೆ ಆ ಮನಸ್ಸಿಗೆ ಯಾಕಿಲ್ಲ ಅಂತ. ನಮ್ಮ ಮನಸ್ಸು ಇನ್ನೂ ವಿಶಾಲವಾಗ್ತಾ ಇಲ್ಲ. ನಮ್ಮ ಮನಸ್ಸುಗಳು ಇನ್ನೂ ಅನುಕೂಲಕರವಾದಂಥ ವಾತಾವರಣವನ್ನ ಸೃಷ್ಟಿ ಮಾಡ್ತಾ ಇಲ್ಲ. ಹಂಗಾಗಿ ನನಗೆ ಜಾತಿ ಮತ್ತು ಜಾತೀಯತೆ ಅನ್ನೋದಕ್ಕಿಂತ ಈ ಮನಸ್ಥಿತಿ ಇದೆಯಲ್ಲ, ಇದು ಬಹಳ ದೊಡ್ಡ ಚಾಲೆಂಜ್ ಆಗಿ ಪರಿಗಣಿಸುತ್ತೆ. ಈ ಮನಸ್ಥಿತಿ ಅಂತಂದ್ರೆ ಏನು? ಈಗ ಆಯ್ತಪ್ಪ, ಜಾತಿ ಅನ್ನೋದು ಯಾವಾಗ ಬರುತ್ತೆ? ನಾನು ಆಚರಣೆ ಮಾಡಿದಾಗ ತಾನೆ. ನಾನು ಆಚರಣೆ ಮಾಡೋದು ಅಂತಂದ್ರೆ ಏನು? ನನ್ನ ಮನಸ್ಸು, ನನ್ನ ಮನಸ್ಸಿನಲ್ಲಿ ಒಂದು ಗೂಬೆ ಕೂತಿದೆ, ಒಂದು ಭೂತ ಕೂತ್ಬಿಟ್ಟಿದೆ. ಏನಂತಂದ್ರೆ, ನಾನು ಬೇರೆಯವ್ರಿಗಿಂತ ಶ್ರೇಷ್ಠ ಅಂತ, ನಾನು ನಿಮ್ಮೆಲ್ಲರಿಗಿಂತ ಶ್ರೇಷ್ಠ ಅನ್ನುವ ಭಾವನೆ ಅದು ಆಳವಾಗಿ ಬೇರೂರಿರೋದ್ರಿಂದ ಅದರಿಂದ ಆಚೆ ಬರೋಕ್ಕೆ ನಮಗೆ ಆಗ್ತಾ ಇಲ್ಲ. ನಾವು ಒಂದು ಭ್ರಮಾಧೀನರಾಗಿ
ಆ ಭ್ರಮೆಯ ಬದುಕಿನಲ್ಲಿ ಸಾಕಷ್ಟು ಅಕ್ರಮಗಳನ್ನು ಮಾಡ್ತಾ, ಮನುಷ್ಯ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾ ಬದುಕ್ತಾ ಇದ್ದೀವಿ. ಇದು ನನಗನ್ಸುತ್ತೆ ನಾವು ನಮ್ಮ ಮೇಲೆ ಮಾಡಿಕೊಳ್ಳುವಂಥ ಬಹಳ ದೊಡ್ಡ ದ್ರೋಹ ಅಂತ ಅನ್ಸುತ್ತೆ. ಇವತ್ತು ಸುಬ್ಬಾರೆಡ್ಡಿಯವರ ಶಿಷ್ಯ ಪರಂಪರೆ ಇಲ್ಲಿ ಬಹಳಷ್ಟು ಜನ ಇದ್ದಾರೆ. ನಮ್ಗೆ 2-3 ಮನೆಗಳೆಲ್ಲ ಕರ್ಕೊಂಡು ಹೋಗಿದ್ರಲ್ವಾ, ನೋಡಿದ್ರು. ಅವರ ಪರಂಪರೆ, ಅವರ ಸಂಪ್ರದಾಯಗಳು, ಅವರ ಆಚಾರಗಳು ಮತ್ತು ಅದರ ನಂಬಿಕೆಗಳು ಇವೆಲ್ಲವೂ ಕೂಡ ಇಷ್ಟು ವರ್ಷಗಳ ಕಾಲ ಇದೆ ಅಂತ ಅನ್ಬೇಕಾದ್ರೆ, ಇವತ್ತಿಗೂ ಜನ ಅದನ್ನು ಅತ್ಯಂತ ಪ್ರೀತಿಯಿಂದ ಅಪ್ಪಿಕೊಂಡಿದ್ದಾರೆ ಅನ್ಬೇಕಾದ್ರೆ, ಪ್ರಾಯಶಃ ಅದ್ರೊಳಗೆ ಏನೋ ಒಂದು ಶಕ್ತಿ ಮತ್ತು ಜೀವ ಮತ್ತು ಒಂದು ಪ್ರಸ್ತುತತೆ ಇರಬೇಕು ಅಂತ ನನಗೆ ಅನ್ನಿಸ್ತದೆ. ಯಾಕೆಂದ್ರೆ ಈ ಜಗತ್ತಿನಲ್ಲಿ, ಈ ದೇಶದಲ್ಲಿ, ಇಡೀ ಜಗತ್ತಿನ ಯಾವುದೇ ದೇಶ ತಗೊಳ್ಳಿ, ನಮ್ಮ ದೇಶದಲ್ಲಿ ಹುಟ್ಟಿರುವಷ್ಟು ಧರ್ಮಗಳು, ಜಾತಿಗಳು ಅಥವಾ ಸಂಪ್ರದಾಯಗಳು, ರೂಢಿಗಳು, ಆಚಾರಗಳು ಜಗತ್ತಿನ ಯಾವ ದೇಶದಲ್ಲೂ ನಿಮಗೆ ಸಿಗುವುದಿಲ್ಲ. ಅಷ್ಟು ವೈವಿಧ್ಯತೆಯನ್ನ ನಾವು ಶತಶತಮಾನಗಳ ವರ್ಷಗಳಿಂದ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ. ಈ ಶತಮಾನಗಳ ವರ್ಷದ ಮನಸ್ಸು ಇದೆಯಲ್ಲ, ಆ ಮನಸ್ಸು ಇನ್ನೂ ಕೂಡ ನಮ್ಮದು ಆ ಶತಮಾನದಲ್ಲಿ ಬಿಟ್ಟಿದ್ದೀವಿ. ನಮಗೆ ಬೇಕಾದ ಸೌಲಭ್ಯಗಳು ತಗೋತೀವಿ, ಅನುಕೂಲಗಳು ತಗೋತೀವಿ, ಎಲ್ಲಾ ಸುಖಗಳು ಬೇಕು, ಎಲ್ಲಾ ಸೌಲಭ್ಯಗಳು ಬೇಕು. ಆದ್ರೆ ಆ ಅನಾದಿ ಕಾಲದ ಮನಸ್ಸಿದೆಯಲ್ಲ, ಆ ಇಂದಿನ ಮನಸ್ಸಿದೆಯಲ್ಲ, ಆ ಮನಸ್ಸನ್ನ ಬಿಡ್ಲಿಕ್ಕೆ ನಾವು ಯಾರೂ ಕೂಡ ಪ್ರಜ್ಞಾಪೂರ್ವಕವಾದ ಪ್ರಯತ್ನಗಳನ್ನ ಮಾಡ್ತಾ ಇಲ್ಲ. ಅಂತಹ ಪ್ರಯತ್ನ ಮಾಡ್ತಾ ಇರೋದು ನಮ್ಮ ಅರಿವು ಭಾರತದ ತಂಡ. ನನಗೆ ಒಂದು 33 ವರ್ಷ ಈ ಸಾರ್ವಜನಿಕ ಜೀವನ ಅಂದ್ರೆ ಪಬ್ಲಿಕ್ ಲೈಫ್ ಅಂತ ಕರೆದ್ರೆ ಸರ್ಕಾರಿ ಸೇವೆಯಲ್ಲೇ 33 ವರ್ಷ ಆಗೋಯ್ತು ನಂದು. ಸಾರ್ವಜನಿಕ ಬದುಕಿನಲ್ಲಿ ಒಂದು 38 ವರ್ಷದಿಂದ ಇದ್ದೀನಿ ನಾನು. 1988ರಿಂದ ಈ ಸಾರ್ವಜನಿಕ ಬದುಕಿನಲ್ಲಿ ಇದ್ದೀನಿ. ಅಲ್ಲಿಂದ ಇಲ್ಲಿವರೆಗೂ ಆ ಗ್ರಾಫ್ ನೋಡಿದ್ರೆ ಬಹಳಷ್ಟು ಏರಿಳಿತಗಳಿದೆ. ಆಮೇಲೆ ಒಂದೇ ಕಡೆ ನಾನು ಕೂತು ನಿಮ್ಮೂರಂಗ ನೋಡಿಲ್ಲ. ಇಡೀ ಕರ್ನಾಟಕದ ಒಂದು 15ರಿಂದ 18 ಜಿಲ್ಲೆಗಳಲ್ಲಿ ಈ ಸಾಮಾಜಿಕ ಆರ್ಥಿಕ ಬದುಕು, ಜನ ಹೇಗಿದ್ದಾರೆ, ಹೇಗೆ ರೆಸ್ಪಾಂಡ್ ಮಾಡ್ತಾರೆ, ಯಾವ್ಯಾವ ವಿಚಾರಗಳಿಗೆ ಯಾವ ರೀತಿಯಾಗಿ ಅವರು ಸ್ಪಂದಿಸ್ತಾರೆ, ಇವನ್ನೆಲ್ಲ ಗಮನಿಸ್ತಾ ಇದ್ರೆ ನಾವು ಬುದ್ಧಿವಂತರಾಗ್ತಾ ಇದ್ದೀವಿ, ವಿಚಾರವಂತರಾಗ್ತಾ ಇದ್ದೀವಿ, ಓದ್ದೋರು ಅಂತ ಅನಿಸ್ಕೊತಾ ಇದ್ದೀವಿ. ಆದರೆ ಆಳದಲ್ಲಿ ನಾವೆಲ್ಲರೂ ಕೂಡ ಇನ್ನೂ ಬಹಳಷ್ಟು ಸಂಪ್ರದಾಯವಾದಿಗಳಾಗಿ, ಜಾತಿವಾದಿಗಳಾಗಿ, ಸ್ವಾರ್ಥಿಗಳಾಗಿ, ನಾನು ನನ್ನದು ಅನ್ನುವಂಥ ಆ ಒಂದು ಕಂದಕವನ್ನ ನಾವೇ ತೋಡಿಕೊಂಡು ಪ್ರತಿನಿತ್ಯ ನಾವು ಸಾಯ್ತಾ ಇದ್ದೀವಿ. ಎಲ್ಲಿವರೆಗೆ ನಾವು ಈ ಆತ್ಮಹತ್ಯೆಯಿಂದ ಆಚೆ ಬರೋದಿಲ್ವೋ ಅಲ್ಲಿವರೆಗೂ ಕೂಡ ನನಗನ್ಸುತ್ತೆ ಈ ಜಾತಿ ವ್ಯವಸ್ಥೆ ಅನ್ನೋದು ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಈ ಜಾತಿ ಅನ್ನೋದು, ಜಾತಿ ಪ್ರೇಮ ನೋಡಿ, ಎಲ್ಲರಿಗೂ ಅವ್ರ ಬಗ್ಗೆ ಒಂದಷ್ಟು ಪ್ರೀತಿ ಇದ್ದೇ ಇರುತ್ತೆ. ಹೆತ್ತವ್ರಿಗೆ ಹೆಗಣನೆ ಮುದ್ದು ಅಂತ ಯಾವ ತಾಯಿ ಕೇಳಿದ್ರು ಹೇಳ್ತಾರೆ ಅಲ್ವಾ. ಇಟ್ಕೊಳ್ಳಿ, ನಾವೇನು ಬೇಡ ಅನ್ನೋದಿಲ್ಲ. ಆದ್ರೆ ಅದನ್ನ ಸಾರ್ವತ್ರೀಕರಣ ಮಾಡಬೇಡಿ. ನಮ್ಮ ಹಾಗೆ ಇನ್ನೊಬ್ರು ಅನ್ನೋ ಭಾವನೆ ಯಾಕೆ ಬರೋದಿಲ್ಲ? ನನಗೆ ಆಕ್ಸಿಡೆಂಟ್ ಆಗಿ ರಸ್ತೆಯಲ್ಲಿ ಬಿದ್ದಾಗ ನನಗೆ ರಕ್ತ ಕೊಡೋನು ನನ್ನ ಜಾತಿಯವನಾಗಿರ್ತಾನ? ನನ್ನ ಹೆಂಡತಿಗೆ ಹೆರಿಗೆನಲ್ಲಿ ನೋವಾಗಿ ಅವಳು ಸಾಯುವಂತ ಸ್ಥಿತಿಯಲ್ಲಿದ್ದಾಗ ಅವಳಿಗೆ ರಕ್ತ ಕೊಡೋರು ಅಥವಾ ಅವಳಿಗೆ ಹೆರಿಗೆ ಮಾಡೋನು ನನ್ನ ಜಾತಿಯವನೇ ಆಗಿರ್ತಾನ? ನನ್ನ ಮಕ್ಕಳು ಹೊರಗಡೆ ಹೋದಾಗ ಅವ್ರಿಗೇನಾದ್ರು ಹೆಚ್ಚು ಕಡಿಮೆ ಆದ್ರೆ ಅವ್ರಿಗೆ ಕಾಯೋಕೆ ನಾನಾಗ್ಲಿ, ನನ್ನ ಹೆಂಡತಿ ಆಗ್ಲಿ ಅಥವಾ ನನ್ನ ಬಂಧು ಬಳಗ ಕಾಯ್ಕೊಂಡಿರ್ತಾರ? ಇದು ಯಾವ ಸಂದರ್ಭದಲ್ಲೂ ಇಲ್ಲದೆ ಇರುವ ಜಾತಿ. ಯಾಕೆ ನಿಮಗೆ ಮಗಳನ್ನ ಮದುವೆ ಮಾಡುವಾಗ, ಮಗನ ಮದುವೆ ಮಾಡುವಾಗ ಅಥವಾ ಈ ಸಂಪ್ರದಾಯಗಳು ಮಾಡುವಾಗ, ಮನೆಯಲ್ಲಿ ಕೆಲವೊಂದು ಆಚರಣೆ ಮಾಡುವಾಗ ಬಂದ್ಬಿಡುತ್ತಲ್ಲ, ಅದು ಎಲ್ಲಿದೆ ಈ ಜಾತಿಯ ಮನಸ್ಸು? ಯಾತಕ್ ಬೇಕು ನಿಮಗೆ? ನಿಮಗೆ ರಕ್ತ ಕೊಡೋರು ಯಾವ ಜಾತಿ ಆದ್ರೂ ಪರವಾಗಿಲ್ಲ, ಬದುಕಬೇಕು ನೀವು. ಅಲ್ಲಿ ಸ್ವಾರ್ಥ. ನಾನು ಬದುಕಿದ್ರೆ ಯಾವ ರಕ್ತನಾದ್ರೂ ಕೊಡ್ಲಿ, ಯಾರಾದ್ರೂ ಕೊಡ್ಲಿ, ನನಗೇನಾದ್ರ ಬಗ್ಗೆ ಅಭ್ಯಂತರ ಇಲ್ಲ. ಆದ್ರೆ ನಾನು ಇನ್ನೊಂದು ಜಾತಿಯ ಮನೆಯ ಮಗಳನ್ನ ನನ್ನ ಮನೆ ಸೊಸೆ ಮಾಡ್ಕೊಳಕ್ ಮಾತ್ರ ನನ್ನ ಮನಸ್ಸು ಒಪ್ಪೋದಿಲ್ಲ, ನನ್ನ ಮನೆತನ ಒಪ್ಪೋದಿಲ್ಲ, ನನ್ನ ಪ್ರತಿಷ್ಠೆ ಒಪ್ಪೋದಿಲ್ಲ, ನಮ್ಮ ನೆಂಟ್ರಿಷ್ಟು ಒಪ್ಪೋದಿಲ್ಲ. ಅಲ್ಲ ರೀ, ಅವತ್ತು ನೀವು ಸಾಯ್ತಾ ಬಿದ್ದಿದಾಗ ರಕ್ತ ಕೊಡಕ್ಕೆ ನಿಮ್ಮ ಮನೆತನ, ನಿಮ್ಮ ಪ್ರತಿಷ್ಠೆ, ನಿಮ್ಮ ನೆಂಟ್ರು, ಬಂಧು ಬಳಗನ್ನ ಕೇಳಿ ತಗೊಂಡ್ರ? ಯಾವ ಸೀಮೆಯ ಬದುಕು ಇದು? ನಾವು ಒಂದ್ ರೀತಿ ಒಂಥರ ಈ ಬೂಟಾಟಿಕೆ ಬದುಕು ಅಂತ ಹೇಳ್ತೀವಲ್ಲ, ಅದಲ್ವಾ? ನಮ್ಮನ್ನ ನಾವೇ ಮೋಸ ಮಾಡ್ಕೊಂಡು ಬದುಕ್ತಾ ಇಲ್ವಾ? ನಾನು ಯಾವಾಗಲೂ ಹೇಳ್ತೀನಿ, ಎಬ್ರಹಾಂ ಲಿಂಕನ್ ಅಂತ ಅಮೆರಿಕದ ಒಬ್ಬ ಪ್ರೆಸಿಡೆಂಟ್ ಆಗಿದ್ದವರು ಯಾವಾಗಲೂ ಒಂದು ಒಳ್ಳೆ ಮಾತು ಹೇಳ್ತಾ ಇದ್ರು. ಏನಪ್ಪಾ ಅಂದ್ರೆ, ಯು ಕ್ಯಾನ್ ಫೂಲ್ ಸಮ್ ಪೀಪಲ್ ಆಲ್ ದ ಟೈಮ್ ಅಂತೆ. ಯು ಕ್ಯಾನ್ ಫೂಲ್ ಸಮ್ ಪೀಪಲ್ ಆಲ್ ದ ಟೈಮ್, ಆಲ್ ದ ಪೀಪಲ್ ಫಾರ್ ಸಮ್ ಟೈಮ್. ಕೆಲವ್ರನ್ನ ನೀವು ಯಾವಾಗ್ಲೂ ಮುಟ್ಟಾಳ್ರನ್ನಾಗಿ ಮಾಡ್ಬೋದಂತೆ, ಹಲವರನ್ನ ಸದಾಕಾಲ ಮಾಡ್ಬೋದಂತೆ.
ಆದ್ರೆ ಯು ಕೆನಾಟ್ ಫೂಲ್ ಆಲ್ ದ ಪೀಪಲ್ ಆಲ್ ದ ಟೈಮ್ ಅಂತ. ಎಲ್ಲರನ್ನೂ ಎಲ್ಲಾ ಕಾಲದಲ್ಲೂ ಮುಟ್ಟಾಳರನ್ನಾಗಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಒಂದ್ ರೀತಿ ನಮ್ಮ ಬದುಕು ಕೂಡ ಈ ರೀತಿ ಮುಟ್ಟಾಳತನದ ಪರಮಾವಧಿನಲ್ಲಿ ಬದುಕ್ತಾ ಇದ್ದೀವಿ. ನಮ್ಮ ವಿದ್ಯೆಗೆ ನಾವೇ ಅಪಚಾರ ಮಾಡ್ತಾ ಇದ್ದೀವಿ, ನಮ್ಮ ಸಂಸ್ಕಾರಕ್ಕೆ ನಾವೇ ದ್ರೋಹ ಮಾಡ್ತಾ ಇದ್ದೀವಿ, ನಮ್ಮ ಹೆತ್ತವರಿಗೆ ನಾವೇ ಮೋಸ ಮಾಡ್ತಾ ಇದ್ದೀವಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ತಿನ್ನುವ ಅನ್ನಕ್ಕೆ ದ್ರೋಹವನ್ನ ಬಗೆತಾ ಇದ್ದೇವೆ, ನಮಗೆ ನಾವೇ ಬೆನ್ನಿಗೆ ಚೂರಿ ಹಾಕುತ್ತಾ ಇದ್ದೇವೆ. ಜಾತಿಯ ಹೆಸರಿನಲ್ಲಿ ಮತ್ತು ಶ್ರೇಷ್ಠತೆಯ ಆ ಒಂದು ಮದ ಇದೆಯಲ್ಲ, ಅಹಂಕಾರ ಅಂತ ಹೇಳ್ತೀವಿ ನಮ್ಮಲ್ಲಿ. ಮದ, ಜಾತಿಯ ಮದ, ಅಧಿಕಾರದ ಮದ, ಸೌಂದರ್ಯದ ಮದ, ಸಂಪತ್ತಿನ ಮದ, ಈ ಮದ ನಮ್ಮನ್ನೆಲ್ಲ ಇಷ್ಟೆಲ್ಲ ಆಡಿಸ್ತಾ ಇದೆ ಅನ್ಸುತ್ತೆ. ಇಷ್ಟೆಲ್ಲ ವಿದ್ಯಾವಂತರಾದ್ರೂ ದೇಶ ಸುತ್ತಿ ಬಂದರೂ ಕೂಡ ವಾಪಸ್ ಮನೆಗೆ ಬಂದ್ರೆ ಮತ್ತು ಅದೇ ಸಂಕುಚಿತವಾದ ಮನಸ್ಸು ಮತ್ತು ಅದೇ ಆಚಾರಗಳು, ಅದೇ ಪದ್ಧತಿಗಳು, ಅದೇ ಗೊಡ್ಡು ಸಂಪ್ರದಾಯಗಳು. ಪ್ರಶ್ನೆ ಮಾಡುವ ಮನಸ್ಸೇ ನಮಗಿಲ್ವಾ? ಆಯ್ತು, ಪ್ರಶ್ನೆ ಮಾಡಕ್ ಆಗೋದಿಲ್ಲ, ಬೇರೆಯವರು ನಮ್ಮಾಗೆ ಬದುಕಬೇಕು ಅನ್ನುವ ಒಂದು ಸಾಮಾನ್ಯ ತಿಳುವಳಿಕೆ ಅನ್ನೋದು ನಮಗಿರ್ಬೇಕಲ್ಲ. ಇಟ್ ಈಸ್ ಕಾಮನ್ ಸೆನ್ಸ್. ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಈಗ ನಾವು ನಾಯಿ ನೋಡಿದ್ರೆ ನಾವು ಹತ್ರ ಸೇರಿಸ್ಕೋತೀವಿ, ತಲೆ ನೀವರಿಸ್ತೀವಿ, ಸಾಧ್ಯವಾದ್ರೆ ಮನೆಗೂ ಬಿಟ್ಕೋತೀವಿ, ಇನ್ನೂ ಚೆನ್ನಾಗಿದ್ರೆ ಮನೆ ಒಳಗಡೆಗೂ ಬಿಟ್ಕೊಂಡ್ಬಿಟ್ಟು ನಮ್ಮ ಜೊತೆಲೆ ಮಲಗಿಸ್ಕೋತೀವಿ. ಆ ನಾಯಿ ಮೇಲೆ ತೋರಿಸೋ ಪ್ರೀತಿಯನ್ನ ಈ ಜನರ ಮೇಲೆ ಯಾಕೆ ತೋರಿಸೋದಿಲ್ಲ ನೀವು? ನಾಯಿಗಿಂತ ನಿಕೃಷ್ಟವಾದ ಬದುಕ ಮನುಷ್ಯನದು? ಮನುಷ್ಯ ಅಂತಂದ್ರೆ ಅವನು ಬದುಕಬೇಕಾದ್ರೆ ಅವನು ಘನತೆಯನ್ನ ಬದುಕಬೇಕು. ಬದುಕಿನಲ್ಲಿ ಘನತೆ ಅವನಿಗೆ ಬಹಳ ಮುಖ್ಯ, ಗೌರವ ಬಹಳ ಮುಖ್ಯ. ಯಾಕೆಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆತ್ಮಗೌರವಕ್ಕಾಗಿ ಸ್ವಾಭಿಮಾನದಿಂದ ಬದುಕ್ತಾನೆ. ಯಾರು ಕೂಡ ಯಾರ ಹಂಗಲ್ಲಿ ಬದುಕೋದಕ್ಕೆ ಇಷ್ಟಪಡೋದಿಲ್ಲ, ಕೈ ಬೇಡಿ ಬದುಕೋಕೆ ಯಾರು ಕೂಡ ಇಷ್ಟಪಡೋದಿಲ್ಲ. ನಿಮಗೆ ಆಶ್ಚರ್ಯ ಆಗುತ್ತೆ. ನನಗೆ ಇವತ್ತಿಗೂ ಬಹಳ ಖುಷಿ ಏನಂತಂದ್ರೆ, ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದವರು, ನನ್ನ ಒಬ್ಬ ಡ್ರೈವರು, ನನಗೆ ಹೇಳ್ಬೇಕು, ನನಗೆ ಬಹಳ ಈಗ ನೆನಪಾಗ್ತಾ ಇದೆ. ನನ್ನ ಜೊತೆಲಿ ಯಾರೆಲ್ಲ ಕೆಲಸ ಮಾಡ್ತಾರೆ, ಅವರು ಯಾರು ಬಹಳ ಕಾಯಕ ಸಮಾಜದಿಂದ ಬಂದಿರ್ತಾರೆ, ಅವರೆಲ್ಲರೂ ಕೂಡ ಅವರ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ಎತ್ತರಕ್ಕೆ ಬೆಳಿಬೇಕು ಅನ್ನೋದು ನಮ್ಮ ಉದ್ದೇಶ. ನೋಡಿ, ಇವತ್ತು ನನಗೆ ಡ್ರೈವರ್ ಆಗಿದ್ದವರು, ನನ್ನ ಮಕ್ಕಳನ್ನ ಇವತ್ತಿಗೂ ನಾನು ಫಾರಿನ್ ಕಳಿಸ್ಲಿಲ್ಲ. ದೇವರು ನನಗೆ ಆ ಚೈತನ್ಯ ಕೊಡ್ಲಿಲ್ಲ. ನನ್ನ ಡ್ರೈವರ್ ಮಗಳನ್ನ ಇಂಗ್ಲೆಂಡಿಗೆ ಕಳಿಸಿ ಓದಿಸ್ತಾ ಇದ್ದಾರೆ. ಆ ಚೈತನ್ಯವನ್ನ ಈ ಸಮಾಜ ಕೊಡಬೇಕು. ಶಿಕ್ಷಣ ಕೊಟ್ರಿ, ಆದ್ರೆ ಆ ಮನಸ್ಸು ಕೂಡ ಕೊಡಬೇಕಲ್ಲ ಅವರಿಗೆ. ನನಗೆ ಏನು ಹೇರ್ ಕಟ್ ಮಾಡ್ತಾರಲ್ಲ, ಅವ್ರ ಮಕ್ಕಳು ಇಬ್ರು ಕೂಡ, ನಾನು ಎಷ್ಟೋರ್ಗೆ ಎನ್ಕರೇಜ್ ಮಾಡಿದೆ, ಇಬ್ರು ಮಕ್ಕಳನ್ನು ಕೂಡ ಡಾಕ್ಟರ್ ಮಾಡಿದೆ, ಇಬ್ರು ಹೆಣ್ಣು ಮಕ್ಕಳು. ನಾನು ಯಾಕೆ ಇವೆಲ್ಲ ಹೇಳ್ತೀನಿ ಅಂದ್ರೆ, ಶಿಕ್ಷಣ ತಗೊಳ್ಳೋದಷ್ಟೇ ಮುಖ್ಯ ಆಗೋದಿಲ್ಲ, ನಾವು ತಗೊಂಡಿರೋ ಶಿಕ್ಷಣ ಕೂಡ ಎಷ್ಟು ಗುಣಾತ್ಮಕವಾದ ಶಿಕ್ಷಣವಾಗಿದೆ, ಆ ಶಿಕ್ಷಣದ ಎಷ್ಟು ಮನುಷ್ಯತ್ವ ಇದೆ. ಶಿಕ್ಷಣದಲ್ಲಿ ಬರೀ ವ್ಯಾಪಾರ ತುಂಬ್ಕೊಂಡ್ಬಿಟ್ಟಿದೆ ಕಣ್ರಿ. ನಾವು ನಮ್ಮ ಮಕ್ಕಳನ್ನ ಓದಿಸ್ತಾ ಇರೋದು ಯಾಕೆ ಅಂತಂದ್ರೆ, ನಾಳೆ ಆ ಮಕ್ಕಳು ನಮ್ಮನ್ನ ಊಟ ಹಾಕ್ತಾರೆ, ನಮ್ಮನ್ನ ಕಾಪಾಡ್ತಾರೆ ಅನ್ನುವ ತಂದೆ ತಾಯಿಯ ಸ್ವಾಸ್ಥ್ಯದಿಂದ. ನಮ್ಮ ಮಕ್ಕಳು ನಮ್ಮನ್ನ ಕಾಯ್ಬೇಕಾಗಿಲ್ಲ, ನಮ್ಮ ಮಕ್ಕಳು ನಮ್ಮನ್ನ ನೋಡ್ಕೋಬೇಕಾಗಿಲ್ಲ. ಯಾಕೆ ನೋಡ್ಕೋಬೇಕು? ಅವರು ಮನುಷ್ಯರಾಗಿ ಬದುಕಿದ್ರೆ ಸಾಕು. ಮನುಷ್ಯರಾಗಿ ನಮಗೆ ತಂದೆ ತಾಯಿಗಳಿಗೆ ಅಗೌರವ ತರುವಂತ ಕೆಲಸ ಮಾಡದೆ ಹೋದ್ರೆ ಸಾಕು. ತಂದೆ ತಾಯಿಗಳಿಗೆ ತಲೆ ತಗ್ಗಿಸುವಂತ ಕೆಲಸ ಮಾಡದೇ ಇರುವ ಮಕ್ಕಳಿದ್ರೆ ಸಾಲದ? ಜಾತಿ ಇಟ್ಕೊಂಡು ಎಲ್ಲಿಗೆ ಹೋಗ್ತೀವ್ರಿ? ಬರುವಾಗ್ಲೂ ಒಂಟಿ, ನಾವು ಹೋಗುವಾಗ್ಲೂ ಒಂಟಿ. ಜಾತಿ ಇಟ್ಕೊಂಡು ಎಲ್ಲಾರು ಹೋಗ್ತೀವ? ಆದ್ರೆ ಸತ್ತಾಗ ನನಗೆ ಮತ್ತೆ ನಮ್ಮ ಜಾತಿಯವರೇ ನನ್ನ ಜೀವನ, ನನ್ನ ಬಾಡಿಗೆ, ನನ್ನ ಶವಕ್ಕೆ ಸಂಸ್ಕಾರವನ್ನ ಮಾಡ್ತಾರ. ಅದು ಸಂಸ್ಕಾರ ಅಂತ ಕರೀತಾರ? ನೀವು ಜಾತಿ ಒಳಗಡೆ ಎಲ್ಲವನ್ನು ಬಂಧಿಸೋದಾದ್ರೆ, ಜಾತಿಯ ಆಧಾರದ ಮೇಲೆ ಒಬ್ಬ ವ್ಯಕ್ತಿ ಯೋಗ್ಯತೆಯನ್ನು ಅಳೆಯೋದಾದ್ರೆ, ಜಾತಿಯ ಆಧಾರದ ಮೇಲೆ ಅವನ ಪ್ರತಿಭೆನ ನೀವು ನಿರ್ಧರಿಸೋದಾದ್ರೆ, ಇವತ್ತು ನಮ್ಮಲ್ಲಿ ಈ ನಮ್ಮ ದೇಶದಲ್ಲಿ ಇವತ್ತಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಬಹಳ ದೊಡ್ಡ ಬದಲಾವಣೆಗಳಾಗುತ್ತಾ ಇತ್ತು. ಕೇವಲ ಒಂದು ಹುಟ್ಟನ್ನ ಗಮನದಲ್ಲಿ ಇಟ್ಕೊಂಡು ಒಬ್ಬ ವ್ಯಕ್ತಿಯನ್ನ ಅಳಿಯೋದಾಗ್ಲಿ, ಅಥವಾ ಅವರಿಗೆ ಅವಮಾನ ಮಾಡೋದಾಗ್ಲಿ, ಅಥವಾ ಅವರಿಗೆ ದೂರ ಇಡೋದಾಗ್ಲಿ, ಇದು ಸತ್ಯವಾಗಲು ಕೂಡ ಒಪ್ಪುವಂಥದ್ದಲ್ಲ. ನಮ್ಮ ದೇಶದ ವಿಚಾರದಲ್ಲಿ ಬಹಳಷ್ಟು ಅನೇಕ ಶ್ರೇಷ್ಠವಾದ ವಿಶೇಷವಾದ ವಿಚಾರಗಳು ನಮ್ಮಲ್ಲಿದೆ, ನಮ್ಮ ಸಂಸ್ಕೃತಿನಲ್ಲಿದೆ, ನಮ್ಮ ಇತಿಹಾಸದಲ್ಲಿದೆ, ನಮ್ಮ ನಾಗರಿಕತೆನಲ್ಲಿದೆ. ಆದ್ರೆ ಬಹಳ ಮುಖ್ಯವಾಗಿ ಬೇಕಾಗಿರೋದೇನಪ್ಪ ಅಂದ್ರೆ, ನಾನು ಒಬ್ಬ ಮನುಷ್ಯನಾಗಿ ಇನ್ನೊಬ್ಬನೊಂದಿಗೆ ವರ್ತನೆ ಮಾಡದೆ ಹೋದ್ಮೇಲೆ, ಸಂವೇದನಶೀಲೆಯಿಂದ ವರ್ತನೆ ಮಾಡದೆ ಹೋದ್ಮೇಲೆ, ನಾನು ಯಾವ ವಿದ್ಯಾವಂತನಾದ್ರೇನು, ಯಾವ ಹುದ್ದೆಯಲ್ಲಿದ್ದರೇನು, ಯಾವ ಸಂಪತ್ತಿದ್ರೆ ನನಗೇನಾಗ್ಬೇಕು? ಅದು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿರೋದು. ಮನುಷ್ಯರನ್ನ ಮನುಷ್ಯರಾಗಿ ನೋಡುವಂತ ಇದು ಬಹಳ ಪ್ರಾಥಮಿಕವಾದಂತ ಒಂದು ನಂಬಿಕೆ, ತಿಳುವಳಿಕೆ. ಇಟ್ ಈಸ್ ದಿ ಫಂಡಮೆಂಟಲ್ ಅಪ್ರೋಚ್ ಆಫ್ ಎ ಹ್ಯೂಮನ್ ಬೀಯಿಂಗ್. ನಾನು ನೀವು ಮನುಷ್ಯರು ಅಂತ ಹೇಳಿಸ್ಕೋಬೇಕಾದರೆ
ಮುಖ್ಯವಾಗಿ ನಾನು ಮಾಡಬೇಕಾಗಿದ್ದು ಇನ್ನೊಬ್ಬರನ್ನು ಕೂಡ ಪ್ರೀತಿಸಬೇಕು, ಗೌರವಿಸಬೇಕು, ಒಪ್ಪಿಕೊಳ್ಳಬೇಕು. ಅದನ್ನ ನಾವು ಎಲ್ಲಿವರೆಗೆ ಮಾಡೋದಿಲ್ವೋ ಅಲ್ಲಿವರೆಗೂ ನಾವು ಬರೀ ಇದೇ ಡಂಬಾಚಾರದ ಬೂಟಾಟಿಕೆಯ ಬದುಕನ್ನ ಮಾಡ್ತಾ ಇರ್ತೇವೆ. ಇಂಥ ಡಂಬಾಚಾರದ ವಿರುದ್ಧವೇ ನಮ್ಮ ಎಲ್ಲ ಶಿವಶರಣರಾಗ್ಬಹುದು, ವಚನಕಾರರಾಗ್ಬಹುದು, ತತ್ವಪದಕಾರರಾಗ್ಬಹುದು, ಎಲ್ಲ ಅದೇನು ಅವ್ರು ಮಾತ್ರ ಹೇಳ್ತಾ ಬಂದ್ರು. ಯಾಕಂದ್ರೆ ನಮ್ಮ ಸಮಾಜ ಯಾವಾಗೆಲ್ಲ ದಿಕ್ಕು ತಪ್ಪುತ್ತೆ, ನಮ್ಮ ಸಮಾಜದಲ್ಲಿ ಜನ ಯಾವಾಗೆಲ್ಲ ತಪ್ಪು ದಾರಿಗೆ ಹೋಗ್ತಾರೆ, ಅಂತ ಸಂದರ್ಭದಲ್ಲೆಲ್ಲೂ ಕೂಡ ಮಹಾನ್ ವ್ಯಕ್ತಿಗಳು ಜನ್ಮ ತಾಳ್ತಾರೆ. ಅವರೆಲ್ಲರೂ ಕೂಡ ನಮ್ಮ ಮಧ್ಯೆ ಬಂದು ಅವರಿಗೆ ಒಂದಷ್ಟು ಒಳ್ಳೆಯ ಮಾತುಗಳನ್ನ ಹೇಳ್ತಾರೆ. ಅದೇ ನಮ್ಮ ಅಚಲ ಪರಂಪರೆ ಗುರುಗಳಾದಂಥ ಸನ್ಮಾನ್ಯ ಸುಬ್ಬಾರೆಡ್ಡಿ ಗುರುಗಳು ಅವರ ಶಿಷ್ಯರೆಲ್ಲ ಸೇರಿ ಇಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸ. ನನಗೆ ಬಹಳ ಸುಬ್ಬಾರೆಡ್ಡಿ ಗುರುಗಳ ಒಂದು ಸಂಪರ್ಕಕ್ಕೆ ನಾನು ಬಂದ ಮೇಲೆ ನನಗೆ ಅನ್ಸಕ್ ಶುರು ಆಯ್ತು, ನಾನು ಇನ್ನು ಎಷ್ಟು ಚಿಕ್ಕವನಲ್ವಾ ಅಂತ. ನಾವು ತಿಳ್ಕೋಬೇಕಾದ ಎಷ್ಟೊಂದಿದೆ ಅಂತ. ಅದಕ್ಕೆ ನಾನು ಹಿಂದೆ ಕಾಲೇಜಲ್ಲಿ ಮೇಸ್ಟರ್ ಆಗಿದ್ದಾಗ ಶಿವಪ್ಪ ಅವ್ರು ಒಪ್ಕೋತಾರೆ, ಮಂಜುನಾಥ್ ರೆಡ್ಡಿ ಅವರು ಒಪ್ಕೋತಾರೆ ಅನ್ಕೋತೀನಿ. ನೀವು ಏನೇನೋ ತಿಳ್ಕೊಂಡಿದೀವಿ ಅಂತ ಅಂದ್ಕೊಂಡಿದೀವಲ್ಲ, ಅದೆಲ್ಲ ಅಹಂಕಾರ, ನೆನ್ಪಿಟ್ಕೊಂಬಿಡಿ. ಏನೋ ತಿಳ್ಕೊಂಬಿಟ್ಟಿದ್ದೀನಿ ನಾನು, ನನಗೆಲ್ಲಾ ಗೊತ್ತು, ನಾನು ಅನ್ನುವ ನಾನತ್ವ ಎಲ್ಲಿಂದ ನನ್ನಿಂದ ಹೋಗೋದಿಲ್ವೋ ಅಲ್ಲಿವರೆಗೂ ನಾನು ಉದ್ಧಾರ ಆಗೋದೇ ಇಲ್ಲ. ಒಂದು ಲೈಬ್ರರಿ ಮುಂದೆ ಹೋಗಿ ನಿಂತ್ಕೊಂಡ್ರೆ ಗೊತ್ತಾಗತ್ತೆ ನಾನು ಎಷ್ಟು ಕುಬ್ಜ, ಎಷ್ಟು ಸಣ್ಣವನು ನಾನು. ಅಯ್ಯೋ, ನನಗೆ ಗೊತ್ತಿರೋದು ಇಷ್ಟು ಇಲ್ವಲ್ಲ. ತಿಳ್ಕೋಬೇಕಾಗಿದೆ ಬೇಕಾದಷ್ಟಿದೆ. ನೀವು ಓದ್ತಿರೋ ಅಥವಾ ಬರಿತಿರೋ, ಅಧ್ಯಯನ ಮಾಡ್ತಿರೋ, ಸಂಶೋಧನೆ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಆದರೆ ಒಬ್ಬ ವ್ಯಕ್ತಿಯನ್ನ, ಒಬ್ಬ ಮನುಷ್ಯನನ್ನ, ನನ್ನಂಗೆ ಇರೋ ಇನ್ನೊಬ್ಬ ವ್ಯಕ್ತಿಯನ್ನ ಪ್ರೀತಿಸೋದಕ್ಕೆ, ಗೌರವಿಸೋದಕ್ಕೆ ಯಾವ ಶಿಕ್ಷಣ ಬೇಕ್ರಿ? ಯಾವ ಯೂನಿವರ್ಸಿಟಿ ನಿಮಗೆ ಸರ್ಟಿಫಿಕೇಟ್ ಬೇಕು? ಯಾವ ಲೈಬ್ರರಿಗೆ ಹೋಗಿ ನೀವು ಕಲಿಬೇಕು? ನನ್ನಂಗೆ ಇನ್ನೊಬ್ಬ ಮನುಷ್ಯನನ್ನ ಪ್ರೀತಿಸೋದಕ್ಕೆ, ನನ್ನಂಗೆ ಇರುವ ಇನ್ನೊಬ್ಬ ವ್ಯಕ್ತಿಯನ್ನ ನೀನು ನಮ್ಮವನು ಬಾಪ, ನನ್ನ ಜೊತೆಯಲ್ಲಿ ಕೂತ್ಕೋ, ನನ್ನ ಕಷ್ಟ ಸುಖಕ್ಕೆ ಆಗಬೇಕು ನೀನು ಅಂತ ಮಾತಾಡೋಕೆ ಇದಕ್ಕೇನು ಬಹಳ ದೊಡ್ಡ ವಿದ್ಯೆ ಬೇಕಾ, ಡಿಗ್ರಿ ಬೇಕಾ? ನಮ್ಮ ಅಪ್ಪ ಆಗ್ಲಿ, ಅವರಪ್ಪ ಆಗ್ಲಿ ಏನ್ ದೊಡ್ಡ ದೊಡ್ಡ ಕಾಲೇಜಲ್ಲಿ ಓದ್ದವ್ರ, ದೊಡ್ಡ ಯೂನಿವರ್ಸಿಟಿಲಿ ಓದ್ಕೊ ಬಂದವ್ರ? ಇಲ್ವಲ್ಲ. ಆದ್ರೆ ಅವರಲ್ಲಿ ಏನಿತ್ತು? ದೊಡ್ಡತನ ಇತ್ತು. ನಾವು ನಿಮ್ಮ ಮನೆಗೆ ಬಂದಿದ್ವಲ್ಲ, ನಿಮ್ಮ ಹೆಸರೇನು? ನಾಗಮ್ಮ ಅವ್ರ ಮನೆಗೆ ಹೋದಾಗ ತೆಲುಗಲ್ಲಿ ಹೇಳ್ತಾ ಇದ್ರು, ನಮ್ಮ ಮನೆ ಚಿಕ್ಕದು, ಯಾರು ಬೇಜಾರು ಮಾಡ್ಕೋಬೇಡಿ ಅಂತ ಅಲ್ವಾ ನೀವು ಹೇಳ್ತಾ ಇದ್ದಿದ್ದು? ಕರೆಕ್ಟ್ ಗುರುಗಳೇ? ಶಿವಸೇಯಿಂಗ್ಲ ತುಂಬಾ ಇಳ್ಳು ಅಂದ್ರೆ ಮನೆ ತುಂಬಾ ಚಿಕ್ಕದು ಅಂತ ಆಗ ಗುರುಗಳು ಹೇಳ್ತಾ ಇದ್ರು. ಮನೆ ಎಲ್ಲ ಚಿಕ್ಕದಾಗಿರೋದು, ಮನೆ ಚಿಕ್ಕದೇ ಇರಬೇಕು, ಮನಸ್ಸು ಬಹಳ ದೊಡ್ಡದಾಗಿರ್ಬೇಕು. ಇವತ್ತು ನೀವು ನನ್ನ ಮನೆಗೆ ಬಂದ್ರೆ ನನ್ನ ಮನೆ ಕೂಡ ನಿಮ್ಮಷ್ಟೇ ಚಿಕ್ಕದು. ತುಂಬಾ ಜನ ಬಂದವರೆಲ್ಲ ಕೇಳ್ತಾರೆ, ಏನ್ ಸರ್ ನೀವು ಇಷ್ಟು ದೊಡ್ಡ ಆಫೀಸರ್ ಆಗ್ಬಿಟ್ಟು ಇಷ್ಟು ಸಣ್ಣ ಮನೇಲಿ ಇದ್ದೀರಲ್ಲ ಅಂತ ಕೇಳ್ತಾರೆ. ನಾನು KS ಆಫೀಸರ್ ಆಗೋಕ್ಕಿಂತ ಮುಂಚೆ ಮೇಷ್ಟ್ರಾಗಿದ್ದಾಗ ಯಾವ ಮನೆ ಕಟ್ಸಿದ್ನೋ ಅದೇ ಮನೇಲಿ ಇವತ್ತಿಗೂ ವಾಸವಾಗಿದ್ದೇನೆ. ಬಹುಶಃ ನಾನು ಸತ್ರೆ ಅದೇ ಮನೇಲಿ ಸಾಯ್ತು. ನಮಗೆ ಇನ್ನೊಂದು ಮನೆ ಬೇಕು ಅಂತ ಯಾವತ್ತೂ ಅನ್ನಿಸ್ಲಿಲ್ಲ. ನನ್ನ ಹೆಂಡತಿ ಒಂದಿನ ಕೇಳಲಿಲ್ಲ. ಅವಳು ದೊಡ್ಡ ಮನೆ, ಶ್ರೀಮಂತರ ಮನೆಯಿಂದ ಬಂದವಳು. ನನ್ನ ಇಬ್ರು ಮಕ್ಕಳು ಕೇಳಲಿಲ್ಲ. ಕೇಳಿದೆ ನಾನು, ಏನಾದ್ರು ಬೇರೆ ದೊಡ್ಡ ಮನೆ ಬೇಕಂತ. ಸುಮ್ಮನೆ ಕೇಳ್ಬೇಕು, ನನ್ನದೇ ಚೈತನ್ಯ ಇಲ್ಲ, ಕೇಳ್ಬೇಕಲ್ಲ. ಕೇಳಿದ್ರೆ ಅವರು ಇಲ್ಲ ಬೇಡ, ಇಲ್ಲೇ ಚೆನ್ನಾಗಿದೆ ಅಂತ. ಕೆಲವ್ರು ಬಂದು ಕೇಳಿದ್ರು, ಈ ಸಣ್ಣ ಮನೇಲಿ ಹೆಂಗಿರ್ತೀವಿ, ಯಾರು ಬಂದ್ರು ಕೂತ್ಕೊಳ್ಳ, ಏನಂತೆ ಮನೇಲಿ ಬೇಕಾಗಿರೋದು ಮನಸ್ಸು. ಆಮೇಲೆ ಬಾಂಧವ್ಯ ಗಟ್ಟಿಯಾಗಿರ್ಬೇಕು ಅಂದ್ರೆ ಗಂಡ ಹೆಂಡತಿ ಮಕ್ಕಳು ಒಟ್ಟಿಗೆ ಕೂತ್ಕೊಂಡು ಒಬ್ರಿಗೊಬ್ರು ತಾಗಿಕೊಂಡು ಕೂತ್ಕೊಂಡು ಊಟ ಮಾಡ್ತಿರಲ್ಲ, ಆ ಸಂದರ್ಭ, ಆ ಸುಖ ದೊಡ್ಡ ಮನೇಲಿ ಸಿಗುತ್ತಾ ನಿಮಗೆ? ಅವನೆಲ್ಲೋ ಮಗ ಒಂದು ಮೂಲೆಯಲ್ಲಿ, ಮಗಳೆಲ್ಲೋ ಒಂದು ಮೂಲೆಯಲ್ಲಿ, ಅವ್ರವ್ವ ಒಂದು ಮೂಲೆಯಲ್ಲಿ, ಅವ್ರ ಅಪ್ಪ ಇನ್ನೊಂದು ಮೂಲೆಯಲ್ಲಿ. ಇದು ಬಾಂಧವ್ಯ ಅಂತಾರ? ಇದು ಸಂಬಂಧ ಅಂತ ಹೇಳ್ತಾರ? ಯಾವ ಸಂಬಂಧ ಬೆಸಿದ್ದಾರ್ರಿ? ಎಲ್ಲೋ ದೂರದಲ್ಲಿರುವ ನನ್ನ ಮೇಲಿರೋ ಮಗನ್ ಕರಿಬೇಕಾದ್ರೆ ಮೊಬೈಲಲ್ಲಿ ಫೋನ್ ಮಾಡಿ ಕರಿಬೇಕು. ನಾನು ಕೂಕ್ ಹಾಕಿದ್ರೆ ನನ್ನ ಮಗ ಬರ್ಬೇಕಲ್ವೇನ್ರಿ? ನಾನು ಸಾಯ್ತಾ ಇದ್ರೆ ನನ್ನ ಮಗ ಮೇಲಿದ್ರೆ ನನ್ನ ಮೊಬೈಲ್ ಇಟ್ಕೊಂಡು ನಾನು ಕರೀಲ, ಬಾಪ ಬಂದು ನೀರು ಕೊಡಿಸ್ತೀವಿ. ಯಾವ ಬಾಂಧವ್ಯಗಳನ್ನ, ಯಾವ ಸಂಬಂಧಗಳನ್ನ ನಾವು ಬೆಳೆಸ್ತಾ ಇದೀವಿ, ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ, ಯೋಚನೆ ಮಾಡಿ. ಸೊ ಹಾಗಾಗಿ ಮನೆ ಚಿಕ್ಕದನ್ನು ದೊಡ್ಡದಲ್ಲ ತಾಯಿ, ನಿಮ್ಮ ಮನಸ್ಸು ದೊಡ್ಡದು. ಆ ಭಗವಂತ ನಿಮ್ಮ ಒಳಗಡೆ ಇದ್ದಾನಲ್ಲ, ಆ ಅಂತರಂಗ ಇದೆಯಲ್ಲ, ಆ ಮನಸ್ಸು, ನಿಮ್ಮ ಹೃದಯ, ಅದು ಸ್ವಚ್ಛವಾಗಿ ಇಟ್ಕೊಂಡಿದ್ದೀರಲ್ಲ, ಅದು ಬಹಳ ಶುದ್ಧವಾಗಿದೆಯಲ್ವಾ, ಅದಷ್ಟೇ ಸಾಕು. ಭಗವಂತನಿಗೆ ಆ ಜಾಗ ಓದಿದ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ. ನೀವು ದೊಡ್ಡ ಮನೆ ಕಟ್ಬಿಟ್ಟು ಇಲ್ಲಿ ಬಂದು ಸೇರ್ಕೊಂಡು ಬದುಕಪ್ಪ ಅಂದ್ರೆ ಯಾವ ದೇವರು ಬರುವುದಿಲ್ಲ. ನೆನಪಿಟ್ಕೊಳ್ಳಿ, ಒಳಗಡೆ ಎಲ್ಲವೂ ಕೂಡ ನಿಮ್ಮ ಒಳಗಡೆಯೇ ಇದೆ. ಭಗವಂತನೂ ಇಲ್ಲೇ ಬದುಕ್ತಾನೆ, ಇಲ್ಲೇ ಜೀವಿಸ್ತಾನೆ. ನೀವು ಕೂಡ ಒಳಗಡೆ ನೋಡೋದನ್ನ ಅಭ್ಯಾಸ ಮಾಡಿಕೊಳ್ಳಿ, ಹೊರಗಡೆ ನೋಡೋದನ್ನ ಬಿಟ್ಬಿಡಿ. ಅದನ್ನೇ ನಾವು ಇನ್ವರ್ಡ್ ಜರ್ನಿ ಅಂತ ಕರಿತೀವಿ. ನಮ್ಮ ಒಳಗಡೆ ಅಗಾಧವಾದ ಶಕ್ತಿ ಇದೆ. ನಮ್ಮ ಮನಸ್ಸಿನ ಒಳಗಡೆ, ದೇಹದ ಒಳಗಡೆ, ನಮ್ಮ ಬುದ್ಧಿನಲ್ಲಿ ಅಪಾರವಾದಂತ ಶಕ್ತಿ ಇದೆ. ಆ ಶಕ್ತಿಯನ್ನ ನಾವು ಯಾರು ಅರ್ಥ ಮಾಡ್ಕೋತಾ ಇಲ್ಲ.
ಇಲ್ಲದೆ ಇರುವ ಶಕ್ತಿಯನ್ನ ಹೊರಗಡೆ ಎಲ್ಲೋ ಹುಡುಕ್ತಾ ಇದ್ದೀವಿ. ಆತ್ಮಶಕ್ತಿ, ಆತ್ಮಗೌರವ, ಆತ್ಮವಿಶ್ವಾಸ ಬಹಳ ದೊಡ್ಡದು ಇದು. ನಿಮಗೆ ಹನುಮಂತನ ಕತೆ ಗೊತ್ತಲ್ವಾ? ಶ್ರೀರಾಮಚಂದ್ರನಿಗೆ ಸಹಾಯ ಮಾಡಿದ ಹನುಮಂತನಿಗೆ ಅವರ ಸೀತೆಯನ್ನು ಅಪಹರಣ ಮಾಡಿದಾಗ ಸಹಾಯ ಮಾಡಿದ್ದು ಹನುಮಂತ ಅಲ್ವಾ? ಜಾಂಬವಂತರ ಅವರ ಸೈನ್ಯ. ಹನುಮಂತನಿಗೆ ಸೀಮೋಲ್ಲಂಘನೆ ಮಾಡೋಕ್ಕೆ ಬಹಳ ಕಷ್ಟ. ಗುರುಗಳಿಗೆ ಗೊತ್ತಿರುತ್ತೆ. ಸೀತಾ ಮಾತೆಯನ್ನ ವಾಪಸ್ ಕರ್ಕೊ ಬರ್ಬೇಕು ಅಂದ್ರೆ ಸಮುದ್ರವನ್ನ ನಾನು ಇದು ಮಾಡಬೇಕು, ಲಂಘ ಮಾಡಬೇಕು. ಹೆಂಗೆ ನಾನು ಸೀಮೋಲ್ಲಂಘನೆ ಮಾಡೋದು? ಅಷ್ಟು ಶಕ್ತಿ ನನಗಿದೆಯಾ? ಶ್ರೀರಾಮ ಪ್ರಭು ನನ್ನ ನಂಬಿ ನನಗೊಂದು ಅವಕಾಶ ಕೊಟ್ಬಿಟ್ಟಿದ್ದಾರೆ, ನನಗೊಂದು ಚಾನ್ಸ್ ಕೊಟ್ಟಿದ್ದಾರೆ. ಟಾಸ್ಕ್ ವೆರಿ ಬಿಗ್ ಟಾಸ್ಕ್, ವೆರಿ ಚಾಲೆಂಜಿಂಗ್ ಟಾಸ್ಕ್. ನಾನು ಈ ಸಮುದ್ರವನ್ನ ಹಾರಿ ಹೋಗಿ ಅಲ್ಲೆಲ್ಲೋ ದೇಶದಲ್ಲಿರುವಂತಹ ಸೀತಾ ಮಾತೆಯನ್ನ ಕಂಡಿಡಿದು ಕರ್ಕೊಂಡ್ಬರ್ಬೇಕು ಅಂದ್ರೆ ಅದು ಸುಲಭವಾದ ಮಾತೆ? ನನಗೆ ಈ ಸಮುದ್ರವನ್ನೆಲ್ಲ ಲಂಘಿಸ್ತಕ್ಕಂಥ ಅಂದ್ರೆ ಹಾರಾಟ ಮಾಡ್ತಕ್ಕಂಥ ಶಕ್ತಿ ಇದೆ ಇಲ್ವಲ್ಲ ನನಗೆ ಅಂತ ಯೋಚನೆ ಮಾಡ್ತಾ ಕೂತು ಬಿಡ್ತಾನೆ ನಾವು. ಅವಾಗ ಆ ಕಪಿಗಳಲ್ಲೇ ಬುದ್ಧಿವಂತನಾಗಿದ್ದ ಜಾಂಬವಂತ ಬಂದು ಅವ್ರು ಬೆನ್ನು ತಟ್ಟಿ ಹೇಳ್ತಾನೆ, ಯಾಕೆ ಹನುಮಂತ ಹಿಂಗಿದ್ಯಾ? ಇಲ್ಲ ಹಿಂಗಿದೆ, ನನಗೆ ಆಗುತ್ತಾ? ನನ್ನ ಕೆಲ ಶಕ್ತಿ ಇದೆಯಾ? ನನ್ನ ಕೆಲ ಸಾಧ್ಯವಾ ಅಂತ ಕೇಳ್ತಾನೆ. ಅದಕ್ಕೆ ಇಲ್ಲ, ಆವಾಗ ಅವ್ರಿಗೊಂದು ಕಥೆ ಹೇಳ್ಬಿಟ್ಟು ಅವನಲ್ಲಿ ಇದ್ದಂಥ ಶಕ್ತಿಯನ್ನ ಮತ್ತೆ ಮರುಕಳಿಸುವ ಹಾಗೆ ಒಂದು ಮೋಟಿವೇಟ್ ಮಾಡ್ತಾನೆ. ಆ ಮೋಟಿವೇಶನ್ ಇಂದ ಹನುಮಂತ ನಂತರ ಏನು ಮಾಡ್ದ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಹಾಗೆ ನಮ್ಮ ಒಳಗಡೆ ಇರುವಂತಹ ಆ ಸುಪ್ತವಾಗಿರುವಂತಹ ಶಕ್ತಿಗೆ ನಾವು ಆಗಾಗ ಬಡಿದೆಬ್ಬಿಸ್ಬೇಕು. ಅದಕ್ಕೆ ಆಗಾಗ ಒಡೆದು ಎಬ್ಬಿಸ್ತಾ ಇರಬೇಕು. ಇಲ್ಲಾಂದ್ರೆ ಅದು ನಿದ್ದೆ ಮಾಡಿಬಿಡುತ್ತೆ. ಅಕಸ್ಮಾತ್ ನನ್ನ ಕೈಲಿ ನನ್ನ ಶಕ್ತಿಯನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯವಾಗದಾದ್ರೆ ಇಂತಹ ಗುರುಗಳ ಮಾರ್ಗದರ್ಶನ ಇರಬೇಕು. ಈ ಸಮಾಜದಲ್ಲಿ ಏನು ಈ ಜಾತಿಯ ವ್ಯವಸ್ಥೆಯನ್ನ ನಾವು ತೊಡೆದಾಕಬೇಕು, ಅದನ್ನ ಸಂಪೂರ್ಣ ತೊಡೆದಾಕಬೇಕು ಅಂತ ಏನು ಅರಿವು ಭಾರತದ ತಂಡದ ಎಲ್ಲ ಸ್ನೇಹಿತರು ಪ್ರಯತ್ನ ಮಾಡ್ತಾರಲ್ಲ, ಅವರು ಒಂದು ಮಾರ್ಗದರ್ಶನವಾಗಿ ನಮ್ಮ ಮುಂದೆ ಬಂದಿದ್ದಾರೆ. ಅವ್ರಿಗೆಲ್ಲ ಗೊತ್ತು ನಮ್ಮೊಳಗಡೆ ಬಹಳ ದೊಡ್ಡ ಶಕ್ತಿ ಇದೆ. ಆ ಶಕ್ತಿನ ನಾವು ಅರ್ಥ ಮಾಡ್ಕೊಳಕ್ ಸಾಧ್ಯವಾಗದಾರೆ. ನೋಡಿ, ಹರಿಷಡ್ ವರ್ಗಗಳು ನಮ್ಮ ಒಳಗಡೆ ಇರೋದು. ಹೊರಗಡೆ ಇರೋದು ಯಾವ ಶತ್ರುಗಳು ಇಲ್ಲ. ಹೊರಗಡೆ ಇರುವ ಶತ್ರುಗಳನ್ನ ಗೆಲ್ಲೋದು ಬಹಳ ಸುಲಭ. ಹೊರಗಡೆಯ ಶತ್ರುವನ್ನ ಗೆದ್ದರೆ ನೀವು ವೀರರಾಗ್ತೀರಿ ನಿಜ, ಆದ್ರೆ ಒಳಗಿರುವ ಶತ್ರುಗಳನ್ನ ಗೆದ್ದರೆ ನೀವು ಮಹಾವೀರರಾಗ್ತೀರಿ. ಆ ಮಹಾವೀರರಾಗಬೇಕು ಅಂದ್ರೆ ಮೊದಲು ನಾನು ನನ್ನನ್ನ ಅರ್ಥ ಮಾಡಿಕೊಂಡು ನನ್ನ ಒಳಗೆ ಇರತಕ್ಕಂಥ ದೈವತ್ವವನ್ನ ನಾನು ಬಡಿದೆಬ್ಬಿಸಿ ಆ ಮೂಲಕವಾಗಿ ಎಲ್ಲರಲ್ಲೂ ಮನುಷ್ಯತ್ವದ ಒಂದು ಜ್ಯೋತಿಯನ್ನ ಬೆಳಗಿಸಬೇಕು. ಆ ಮನುಷ್ಯತ್ವದ ಜ್ಯೋತಿ ಬೆಳೆಸಿದಾಗ ಮಾತ್ರ ಪ್ರಾಯಶಃ ನಾವು ಇಂತಹ ಕಾರ್ಯಕ್ರಮಗಳನ್ನ ಇನ್ನು ಮುಂದೆ ಮಾಡೋದನ್ನ ನಾವು ಕಡಿಮೆ ಮಾಡಬೇಕಾಗ್ತದೆ. ಯಾಕಂದ್ರೆ ಈ ಸಮಾಜ ಎಲ್ಲವನ್ನೂ ಕೂಡ ತಾನೇ ಮಾಡಕ್ ಆಗೋದಿಲ್ಲ. ಒಪ್ಕೋತೀವಿ, ಸಮಾಜದಲ್ಲಿ ಎಲ್ಲರಿಗೂ ಎಲ್ಲ ಶಕ್ತಿ ಇದೆ ಅಂತ ನಾನು ಅನ್ನಲ್ಲ, ಎಲ್ಲರಿಗೂ ಎಲ್ಲ ರೀತಿಯಾದಂತ ಸಾಮರ್ಥ್ಯಗಳಿದೆ ಅಂತ ನಾನು ಒಪ್ಕೊಳ್ಳೋದಿಲ್ಲ. ಆ ಕಾರಣಕ್ಕಾಗಿ ಅರಿವು ಭಾರತ ನಮಗೆ ಈಗ ಹೆಚ್ಚಿನ ಒಂದು ಪರಿಣಾಮಕಾರಿಯಾದಂತ ಒಂದು ಸಾಧನವಾಗಿ, ಒಂದು ವೇದಿಕೆಯಾಗಿ ನಮಗೆಲ್ಲ ಸಹಕಾರ ಮಾಡ್ತಾ ಇದೆ. ಇವತ್ತು ನಾನು ಮುನೇಗೌಡರು ಇಲ್ಲಿದ್ದಾರಲ್ವಾ, ಮುನೇಗೌಡರು ಅವರ ಶ್ರೀಮತಿಯವರು ಮತ್ತೆ ಉಳಿದ ಎಲ್ಲ ನಮ್ಮ ಏನು ಅರಿವು ಭಾರತದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ, ನಿಮಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳು ಹೇಳೋದ್ರ ಮೂಲಕ ನಿಮಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕೆಂದ್ರೆ ನೀವು ಇವತ್ತು ನಿಮ್ಮ ಗ್ರಾಮದಲ್ಲಿ ಬಹಳ ದೊಡ್ಡ ಇತಿಹಾಸವನ್ನ ನಿರ್ಮಾಣ ಮಾಡಿದ್ದೀರಿ. ನಿಮಗೆ ಗೊತ್ತಿಲ್ಲ ಇವತ್ತು ಎಂತ ದೊಡ್ಡ ಕೆಲಸ ನೀವು ಮಾಡಿದ್ದೀರಿ ಅಂತ. ಹೌದು, ಹಾಗೆ ಅವರು ನಿಮ್ಗೊಂದು ಮಾರ್ಗದರ್ಶನ ಮಾಡಿದ್ದಾರೆ. ಅವ್ರ ಮೂಲಕ ನೀವು ಕೂಡ ಬಹಳ ದೊಡ್ಡ ಎತ್ತರಕ್ಕೆ ಹೋಗ್ತೀರಿ. ನೀವು ಕೂಡ ಗುರುಗಳೇ ಅಲ್ವೇ? ನೀವು ಗುರುಗಳಾಗಿರೋದ್ರಿಂದ ನೀವು ಮುಂದೆ ಅನೇಕರಿಗೆ ಈ ಸನ್ಮಾರ್ಗವನ್ನ ತೋರಿಸಬೇಕು ಅಲ್ವೇ? ಗುರು ಏನಂದ್ರೆ ನಾರು ಸ್ವರ್ಗಕ್ಕೆ ಸೇರಲ್ವೇ? ಅಷ್ಟೇ, ನಾವೆಲ್ಲ ನಾರಿದ್ದ ಹಾಗೆ ನಮಗೊಂದು ಸ್ವರ್ಗ ದಾರಿ ಆಗತ್ತೆ ಯಾವಾಗ ನಾವು ಸದ್ಬುದ್ಧಿಯನ್ನ ಇಟ್ಕೊಂಡು ಸನ್ಮಾರ್ಗದಲ್ಲಿ ಹೋದಾಗ, ಸತ್ಕಾರ್ಯಗಳನ್ನ ಮಾಡಿದಾಗ. ಆ ಸತ್ಕಾರ್ಯಗಳಲ್ಲಿ ಅರಿವು ಭಾರತ ಕೂಡ ಒಂದು ಬಹಳ ಮುಖ್ಯ ಜಾತಿ ನಿರ್ಮೂಲನೆ ಅದನ್ನ ಹೇಳ್ತಾ, ಈ ಅರಿವು ಭಾರತದ ಕಾರ್ಯಕ್ರಮ ನನ್ನ ಜೀವನದಲ್ಲಿ ವಿಶೇಷವಾಗಿ ಹೇಳ್ಬೇಕಾದ್ರೆ, ನನ್ನ ಈ ಸಾರ್ವಜನಿಕ ಸರ್ಕಾರಿ ಒಂದು ಕೆಲಸ ಮಾಡೋದು ಇದ್ದೇ ಇರುತ್ತೆ. ಅದಕ್ಕೆ ನಾವು ಕೆಲಸ ಮಾಡಲೇಬೇಕು. ಅದರೊಳಗಡೆ ಹೆಚ್ಚುಗಾರಿಕೆ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಯಾಕೆಂದ್ರೆ ಈ ಸಮಾಜ, ಈ ಸರ್ಕಾರ ನನ್ನನ್ನ, ನನ್ನ ಕುಟುಂಬವನ್ನ 33 ವರ್ಷ ಹೊರೆದಿದೆ, ಸಾಕಿದೆ, ಸಲುಹಿದೆ. ಆ ಒಂದು ಏನು ನೀವು ಋಣ ಅಂತ ಹೇಳ್ತೀರಲ್ಲ, ಸಮಾಜದ ಋಣ ಬಹಳ ದೊಡ್ಡದು. ಪಿತೃ ಋಣ, ಗುರು ಋಣ, ತಾಯಿ ಋಣ ಎಲ್ಲ ಹೇಳ್ತೀವಲ್ವಾ. ಆದ್ರೆ ಸಮಾಜದ ಋಣ, ಡಿ ವಿ ಗುಂಡಪ್ಪನವ್ರು ಅದನ್ನೇ ಹೇಳೋದು. ಇದೇ ತಾಲೂಕ್ನವರಲ್ವಾ ಡಿ ವಿ ಗುಂಡಪ್ಪನವರು? ಸಮಾಜದ ಋಣ ಎಲ್ಲಾ ಋಣಗಳಿಗಿಂತ ಅತ್ಯಂತ ಶ್ರೇಷ್ಠವಾದ ಋಣ.
ಎಲ್ಲವೂ ನಮಗೆ ಈ ಸಮಾಜ ಕೊಟ್ಟಿದೆ. ಆ ಸಮಾಜದಿಂದ ತೆಗೆದುಕೊಂಡಿರುವಕ್ಕಾಗಿ ನಾವು ವಾಪಸ್ಸು ಈ ಸಮಾಜಕ್ಕೆ ಏನಾದ್ರೂ ಕೊಡ್ಬೇಕಲ್ವಾ? ನಾವು ಋಣಮುಕ್ತರಾಗಿ ಈ ಸಮಾಜದಿಂದ ನಿರ್ಗಮಿಸಬೇಕು. ಅದಕ್ಕೆ ನನ್ನ ಸಾರ್ವಜನಿಕ ಬದುಕು ಮತ್ತು ಸರ್ಕಾರಿ ಕೆಲಸದ ಏನೇ ಕೆಲಸ ಮಾಡಿದ್ರು ನನಗೆ ಸರ್ಕಾರದ ಸಂಬಳ ಕೊಟ್ಟಿದ್ದಾರೆ. ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿದ್ದೀವಿ ನಾವೆಲ್ಲ. ಆದ್ರೆ ಅದನ್ನ ಮೀರಿ ಏನಾದ್ರೂ ನನ್ನ ಕೈಲಿ ಮಾಡಕ್ ಸಾಧ್ಯವಾಗಿದೆಯಾ ಅಂತ ಯೋಚನೆ ಮಾಡಿದಾಗ ನನ್ನ ಇಷ್ಟು ವರ್ಷದ ಸಾರ್ವಜನಿಕ ಬದುಕು ಮತ್ತು ನನ್ನ ವೈಯಕ್ತಿಕ ಬದುಕಿನಲ್ಲಿ ಪ್ರಾಯಶಃ ಅರಿವು ಭಾರತ ಅನ್ನತಕ್ಕಂಥ ಚಾಪ್ಟರು ಅತ್ಯಂತ ಮಹತ್ವಪೂರ್ಣವಾದಂತ ಮತ್ತು ನನ್ನ ಜೀವನಕ್ಕೆ ವಿಶೇಷವಾಗಿ ವೈಯಕ್ತಿಕವಾಗಿ ಒಂದಷ್ಟು ಸಾರ್ಥಕತೆಯನ್ನ, ಅರ್ಥಪೂರ್ಣತೆಯನ್ನ ತಂದುಕೊಟ್ಟಂತ 2 ವರ್ಷಗಳ ಚಟುವಟಿಕೆಗಳಿಗಾಗಿ ವೈಯಕ್ತಿಕವಾಗಿ ಶಿವಪ್ಪ ಅವರಿಗೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರುಗಳಿಗೆ ಹೃತ್ಪೂರ್ವಕವಾದಂತ ಧನ್ಯವಾದಗಳು, ಅಭಿನಂದನೆ. ಯಾಕಂದ್ರೆ ಅದು ನಿಮ್ಗೆ ಅನ್ನಿಸ್ಬೇಕು, ನನಗೆ ಅವರೇನೋ ಒಂದು ಕಾರ್ಯಕ್ರಮಕ್ಕೆ ಬಂದು ಕರೆದ್ರು ಅಂತ ಕಾಣುತ್ತೆ ಅಷ್ಟೇ, ಇನ್ವೈಟ್ ಮಾಡಿದ್ರು, ಕೇಳಿದ್ದೆ, ಓದ್ಕೊಂಡಿದ್ದೆ, ನನಗೆ ಅವಕಾಶ ಸಿಕ್ಕಿರ್ಲಿಲ್ಲ. ಪಂಡಿತ್ ಮುನಿವೆಂಕಟ ಅವರು ಆಗ್ಬೋದು, ಅಥವಾ ನಮ್ಮ ವಿಜಯ್ ಕುಮಾರ್ ಅವ್ರು ಆಗ್ಬೋದು, ನಮ್ಮ ಒಲಿವಿಯ ಪ್ರಕಾಶ್ ಅವರು, ಮಂಜುನಾಥ್ ಎಲ್ಲ ಬರ್ತಾ 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 ಒಂದ್ ರೀತಿ ನಾನು ಅವ್ರ ಕುಟುಂಬಕ್ಕೆ ಸೇರಿದ್ನೋ, ಅವರು ನನ್ನ ಜೊತೆ ನನ್ನ ಕುಟುಂಬಸ್ಥರಾಗ್ಬಿಟ್ರೋ ಗೊತ್ತಾಗ್ಲಿಲ್ಲ. ಅಂತ ಒಂದು ಬಾಂಧವ್ಯ ಇವತ್ತು ನಾನು ಕೋಲಾರ ಬಿಟ್ಟು ಹೋದ್ರು ಕೂಡ, ಒಂದು ವೇಳೆ ಕೋಲಾರದಲ್ಲಿ ಬಿಟ್ಟು ಹೋಗ್ಲೇಬೇಕು, ಬಿಟ್ಟು ಹೋಗೋದು ಕೂಡ ಈ ಒಂದು ನೆನಪುಗಳು, ಈ ಒಂದು ಬಾಂಧವ್ಯ ಇದೆಯಲ್ಲ, ಈ ಸಂಬಂಧಗಳು ಪ್ರಾಯಶಃ ಕೊನೆವರೆಗೂ ಉಳ್ಕೊಳ್ಳುತ್ತೆ. ಕೊನೆವರೆಗೂ ಉಳ್ಕೊಳ್ಳುವಂತಹ ರೀತಿನಲ್ಲಿ ತಾವೆಲ್ಲರೂ ನನ್ನ ಜೊತೆಲಿ ಇದ್ದದ್ದಕ್ಕೆ ಮತ್ತು ನನ್ನಿಂದ ಒಂದಷ್ಟು ಒಳ್ಳೆ ಕೆಲಸ ಮಾಡಿಸಿದ್ದಕ್ಕಾಗಿ. ಯಾಕಂದ್ರೆ ಯಾರಾದ್ರೂ ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ಯಾರಾದ್ರೂ ಒಂದು ಪ್ರೇರಣೆ ಬೇಕಲ್ವಾ? ನೋಡಿ, ಮೊಂಬತ್ತಿ ಇಟ್ಕೊಳ್ಳಿ, ಇಲ್ಲಿ ಪಕ್ಕದಲ್ಲಿ ನೀವು ಬೆಂಕಿ ಕಟ್ಟಿ ಇಟ್ಕೊಳ್ಳಿ, ದೀಪ ಅಂಟಿಸೋರ್ ಬೇಕಲ್ಲ. ಮೊಂಬತ್ತಿನೂ ಇದೆ, ಬೆಂಕಿ ಕಡ್ಡಿನೂ ಇದೆ, ದೀಪ ಎಲ್ಲಿ? ದೀಪ ಅನ್ನಿಸ್ಕೋಬೇಕಾದ್ರೆ ಅಂಟಿಸೋರ್ ಬೇಕಲ್ಲ, ಜ್ಯೋತಿ ಬೆಳಗಬೇಕಲ್ಲ. ನಾವು ನೀವೆಲ್ಲರೂ ಹೇಗ್ ಬದುಕಬೇಕು ಅಂದ್ರೆ ಸ್ನೇಹಿತರೆ, ಮೊಂಬತ್ತಿ ತರ ಬದುಕ್ಬಿಡ್ಬೇಕು. ನಾವು ಬದುಕಿದಷ್ಟು ದಿನ ಕರಗಬೇಕು, ಕರಗದಷ್ಟು ಸಮಯ ನಾವು ಮತ್ತೊಬ್ಬರಿಗೆ ಬೆಳಕಾಗಿ ಬದುಕ್ಬಿಡ್ಬೇಕು. ಥ್ಯಾಂಕ್ ಯು, ನಮಸ್ಕಾರ.